ಚರ್ಚೆನ ಮಾಡಬೇಕು ಅಂತಂದ್ರೆ ನನ್ನ ಜೊತೆ ನಿರ್ದೇಶಕರಿದ್ದಾರೆ. ಸರ್ ಹೇಗಿದ್ದೀರಿ? ಸಿದ್ದು ಪೂರ್ಣಚಂದ್ರ ಅವರೇ. ಚೆನ್ನಾಗಿದೆ ಸರ್. ಮತ್ತೆ ಪ್ರೊಡ್ಯೂಸರ್ ಆದಂತ ನಮ್ಮ ಸುರೇಶ್ ನನ್ನ ಸ್ನೇಹಿತರು ಮರ್ತಿದ್ರು ಇರ್ಲಿ. ಸೊ ವೆಲ್ಕಮ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ. 1-2 ವರ್ಷ ಹತ್ರ ಆಯ್ತಲ್ವಾ ನಾವು ಭೇಟಿಯಾಗಿ. ಹೌದು, ಯಾವುದೊಂದು ಆಲ್ಬಮ್ ಸಾಂಗಿಗೆ ನಾವು ನಿಮ್ಮ ಸ್ಟುಡಿಯೋದಲ್ಲೇ ಮಾಡಿದ್ದು ನೆನಪಿದೆ ನನಗೆ. ಸೊ ಮೊದಲನೇ ಪ್ರಶ್ನೆ ನಿರ್ದೇಶಕರು ತಗೊಳ್ಳೋದಾದ್ರೆ, ಎಸ್ ಸರ್, ಫಸ್ಟು ತಾರಿಣಿ ಚೇಂಜ್ ಓವರ್ ಕ್ಯಾಪ್ ಹಾಕೊಂಡು ನೋಡಿ, ಇದು ನಮ್ಮ ಕಡೆಯಿಂದ ಒಂದು ಪ್ರಮೋಷನ್. ಸರ್ ತಾರಿಣಿ ಬಗ್ಗೆ ನಿರ್ದೇಶಕರು ಹೇಳೋದಾದ್ರೆ? ಸರ್ ತಾರಿಣಿ ಒಂದು ಸ್ಪೆಷಲ್ ಸಿನಿಮಾ ಸರ್ ಇದು. ಸೊ ರೆಗ್ಯುಲರ್ ಸಿನಿಮಾ ಏನು ಬರುತ್ತೆ, ಒಂದು ಫೈಟು ಅಥವಾ ಡ್ಯಾನ್ಸು ಅಥವಾ ಅದೇನೋ ಒಂದು ಲವ್ ಸ್ಟೋರಿ, ರೊಮ್ಯಾನ್ಸು, ಅದೆಲ್ಲ ಬಿಟ್ಟು ಇದೊಂದು ವಿಭಿನ್ನ ಆಯಾಮದಲ್ಲಿ ಮಾಡಿರೋಂಥ ಚಿತ್ರಕಥೆ. ಇದು ಸಂಪೂರ್ಣವಾಗಿ ಗರ್ಭಿಣಿ ಆಧಾರಿತವಾದಂಥ ಚಿತ್ರಕಥೆ. ಇದಕ್ಕೆ ನಿಜವಾಗ್ಲೂ ಕೂಡ ನೈಜವಾಗಿ ಅಭಿನಯಿಸಿದವರು ಮಮತಾ ರಾವತ್ ಮೇಡಮ್ ಅವರು ಕೂಡ ರಿಯಲ್ ಗರ್ಭಿಣಿಯಾಗಿ ಅಭಿನಯಿಸಿದ್ದಾರೆ. ಅದು ಒಂದು ವಿಶೇಷ. ಮತ್ತು ಅವ್ರದ್ದೇ ಆದ ಮಗು ಲಾಸ್ಟಲ್ಲಿ ನಾವು ತೋರಿಸಿದ್ವಿ, ಅದು ಕೂಡ ಒಂದು ಸ್ಪೆಷಲ್ ಇದು. ಸೊ ಹಾಗಾಗಿ ನಮಗೆಲ್ಲ ಒಂಥರ ಇದು ಒಂದು ಚೇಂಜ್ ಅವರು ಸಿನಿಮಾದಲ್ಲಿ. ಬೇರೆ ಸಿನಿಮಾಗಳಿಗೂ ನಮಗೂ ಒಂದು ವ್ಯತ್ಯಾಸ ಅಂತ ಇರುತ್ತಲ್ಲ, ಸೊ ನಮ್ಮದೇ ಒಂದು ಡಿಫ್ರೆಂಟ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಕ್ಕೆ ಬಂಡವಾಳ ಹೂಡಿರೋರು ತಾವು ಹೇಳೋದಾದ್ರೆ ಸಿನಿಮಾ ಬಗ್ಗೆ? ಸೊ ಈ ಸಿನಿಮಾ ನನಗೆ ವೈಯಕ್ತಿಕವಾಗಿ ಸ್ಪೆಷಲ್ ಸಿನಿಮಾ. ಯಾಕಂದರೆ ನಮ್ಮ ವೈಫು ಅವರು ಮಮತಾ ರಾವತ್ ಹೀರೋಯಿನ್ ಆಗಿರ್ಬೋದು, ಅಟ್ ದಿ ಸೇಮ್ ಟೈಮ್ ಶಿ ಇಸ್ ಮೈ ವೈಫ್. ಅವರು ರಿಯಲ್ ಆಗಿ ಗರ್ಭಿಣಿಯಾಗಿ ಆ ಒಂದು ಪ್ರೋಸೆಸ್ಸು, ಅದ್ರ ಜೊತೆಗೆ ಮಗುಗೆ ಫಸ್ಟ್ ಸಿನಿಮಾ, ಮದುವೆ ಆದ ನಂತರ ಅವ್ರದ್ದು ರಿಲೀಸ್ ಆಗ್ತಿರುವ ಫಸ್ಟ್ ಸಿನಿಮಾ. ಹಾಗಾಗಿ ನನಗೂ ಒಂದು ಸ್ಪೆಷಲ್. ಮತ್ತೊಂದು ಸ್ಪೆಷಲ್ ಏನಂದರೆ, ಏನೋ ಒಂದು ವಿಶೇಷವಾದಾಗಿ ಮಾಡಬೇಕು ಅನ್ನುವಂಥದ್ದು ನಮಗೂ ಇತ್ತು. ವಿಶೇಷ ಏನಂದರೆ, ಈಗ ನಮ್ಗೆ ಸ್ಯಾಂಡಲ್ವುಡ್ ಇರ್ಬಾರ್ದು, ಟಾಲಿವುಡ್, ಕಾಲಿವುಡ್, ಬಾಲಿವುಡ್, ಎಲ್ಲ ಇಂಡಿಯಾ ಮತ್ತು ಕರ್ನಾಟಕದಲ್ಲಿ ಈ ಒಂದು ಪ್ರಯತ್ನ ಎಲ್ಲೂ ಆಗಿಲ್ಲ. ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಮಾಡ್ತಾಯಿದ್ದು. ಇದು ಎಕ್ಸ್ಪೆರಿಮೆಂಟಲ್, ಪ್ರಯೋಗಾತ್ಮಕ ಸಿನಿಮಾ ಅಂತ ಸಹ ಹೇಳ್ಬೋದು. ಸೊ ಆ ಕಾರಣಕ್ಕೆ ನಮಗೆ ಇದು ವಿಶೇಷ. ಮತ್ತು ಕಂಟೆಂಟ್ ಮತ್ತು ರಿಲೆವೆನ್ಸ್. ಇವತ್ತಿನ ಕಾಲಘಟ್ಟದಲ್ಲಿ ಭ್ರೂಣ ಹತ್ಯೆ ಅನ್ನುವಂಥದ್ದು ನೆಲಮಂಗಲದಲ್ಲಿರ್ಬೋದು, ಮಂಡ್ಯದಲ್ಲಿರ್ಬೋದು, ಬೇರೆ ಬೇರೆ ಇದರಲ್ಲಿ ರ್ಯಾಂಪೆಂಟ್ ಆಗಿ ಗೋಚರಿಸ್ತಾ ಇದೆ. ಮೊದಲು ಐಸ್ ಬಬುಲ್ ಥರ ಸ್ವಲ್ಪ ಇರುತ್ತೆ. ಈಗ ಅದು ಅದೇ ಒಂದು ಕಥಾಹಂದರ ಅಂಥದ್ದೇ. ಆಗ ನಾವು ಯೋಚನೆ ಮಾಡಿರಲಿಲ್ಲ. ಆಗ ಇವರಿಗೆ ಹೇಳಿದ್ರು, ಯಾಕೆ ಇದನ್ನು ಮಾಡ್ತೀರಿ, ಈಗ ಇಲ್ವಲ್ಲ ಇದು ಅನ್ನುವಂಥದ್ದು ಅಲ್ವಾ? ಸೊ ಅದಕ್ಕೋಸ್ಕರ ಇದು ರಿಲೆವೆಂಟ್ ಆದ ಸಬ್ಜೆಕ್ಟ್ ಇದು ಸರ್. ಅದು ಕದ್ದು ಮುಚ್ಚಿ ನಡೀತಾ ಇರುತ್ತೆ, ಇಲ್ಲ ಅಂತಿಲ್ಲ. ಅದು ಯಾವಾಗ ಮನುಷ್ಯನಿಗೆ ವ್ಯಾಮೋಹ ಜಾಸ್ತಿ ಆಯಿತು, ಅದರಲ್ಲೂ ಪುತ್ರ ವ್ಯಾಮೋಹ ಅಂತ ಯಾವಾಗ ಜಾಸ್ತಿ ಆಯಿತೋ, ಈಗ ಹೆಣ್ಮಕ್ಳು ಅಂತ ಬಂದಾಗ ಖರ್ಚುಗಳು ಅಂತ ಅವ್ರ ತಲೆಯಲ್ಲಿ ಬಂದ್ಬಿಡುತ್ತೆ. ಹುಟ್ಟಿದ ತಕ್ಷಣ ಅವ್ರಿಗೆ ಅವ್ರ ಲೈಫ್ ಹಿಸ್ಟ್ರಿ ಅಲ್ಲೇ ಬಂದು ಹೋಗ್ಬಿಡುತ್ತೆ. ಒಂದು ಕ್ಷಣ ಅವರು ಪಟದ ಮೇಲೆ ಅವ್ರಿಗೆ ಹೆಣ್ಮಗು ಮದುವೆ ಮಾಡಬೇಕು, ಎಜುಕೇಷನ್ ಅಂತ ಬಂದಾಗ ದುಡ್ಡು ತುಂಬ ಖರ್ಚಾಗುತ್ತೆ ಅನ್ನೋದು ಬಂದಾಗ ಇಲ್ಲೂ ಒಂದು ಕಡೆ ಒಂದು ವೀಕ್ ಅಂತ ಅನಿಸ್ಬಿಡುತ್ತೆ ಅವ್ರುಗಳಿಗೆ. ಯಾಕೆ ಹಿಂದಿನಿಂದ ನಡ್ಕೊಂಡು ಬಂದು ಹಿಂಗಾಗುತ್ತೆ. ಆಮೇಲೆ ತುಂಬ ಬಡ ಕುಟುಂಬದಲ್ಲಿ ಇರ್ತಾರೆ. ಆಮೇಲೆ ಆಸ್ತಿ ಎಲ್ಲ ಅವಾಗೆಲ್ಲ ಮುಂಚೆ ಗಂಡು ಮಕ್ಳ ಮೇಲೆ ಇದಿತ್ತು. ಇದೆಲ್ಲ ಒಟ್ಟಾರೆ ಬಂದಾಗ ಹೆಣ್ಮಕ್ಳು ನಮಗೆ ಬೇಡವೇನೋ ಅನ್ನೋ ಥರ ಅವ್ರಿಗೆ ಫೀಲ್ ಆಗ್ತಾಯಿತ್ತು. ಆಮೇಲೆ ಕಾಲಾನಂತರ ಅದು ಎಲ್ಲ ಬದಲಾಯಿತು, ಕಾನೂನುಗಳು ಬದಲಾಯಿತು, ಎಲ್ಲ ಸಮಾನ ಅಂತ ಬಂತು. ಇವಾಗೆಲ್ಲ ಜಾಬ್ ಆಗಿರಲಿ, ಬೇರೆ ಯಾವುದೇ ಆಗಿದ್ರೂ ಕೂಡ ಸಮಾನವಾಗೇ ಸರ್ಕಾರಗಳು ಕೂಡ ಅದೇ ರೀತಿ ಚಿಂತನೆ ಮಾಡ್ತಾ ಇದ್ದಾವೆ. ಹಾಗಾಗಿ ಮೊದಲು ನಾವು ಶುರು ಮಾಡಿದಾಗ ಇಲ್ವಲ್ಲ ಈಗೆಲ್ಲ ಭ್ರೂಣ ಹತ್ಯೆ ಎಲ್ಲ ಏನಕ್ಕೆ ಇದು ಮಾಡ್ತಾಯಿದ್ದೀರಿ ಅಂತಲೂ ಕೇಳಿದ್ದುಂಟು. ಬಟ್ ಇಲ್ಲ ಅಂತ ಇಲ್ಲ. ಈ ಮನುಷ್ಯನಿಗೆ ಯಾವಾಗ ಆಸೆ ಜಾಸ್ತಿ ಆಯಿತೋ ಆವಾಗ ಇದು ಕೂಡ ಅದು ಹಾಗೆ ಉಳ್ಕೊಂಡು ಬಂದ್ಬಿಟ್ಟಿದೆ ಕೆಲವೊಬ್ಬರಿಗೆ. ಕೆಲವರು ನಿಜವಾಗ್ಲೂ ಈ ಹಿಂದಿನ ಕಾಲದಲ್ಲೂ ಕೂಡ 6-7 ಜನ ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನ ಅವ್ರಿಗೆಲ್ಲ ಎಜುಕೇಷನ್ ಕೊಡಿಸಿ ಬೆಳೆಸಿದ ಉದಾಹರಣೆಗಳು ಇದ್ದಾವೆ. ಅದು ಆ ಕಾಲದಲ್ಲೂ ಇತ್ತು. ಈ ಕಾಲದಲ್ಲಿ ಏನಾಗಿದೆ, ನಮಗೆ ವಿದ್ಯಾಭ್ಯಾಸ ಇದು ಹೆಚ್ಚಾದಾಗ, ನಮಗೆಲ್ಲ ತಂತ್ರಜ್ಞಾನಗಳ ಬಳಕೆ ಜಾಸ್ತಿ ಆದಾಗ ಈಗ ಅದು ಬರಬಾರ್ದು ಆ ಯೋಚನೆ. ಆದರೆ ಈಗ ಜಾಸ್ತಿ ಆಗಿದೆ, ಅದು ಒಳೊಳಗೆ ಜಾಸ್ತಿ ಆಗಿದೆ. ಈಗ ಯಾವುದೋ ಒಬ್ರು ಡಾಕ್ಟ್ರ್ ಹತ್ರ ಹೋದರೆ ಈ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ತುಂಬ ನಡೀತಾ ಇದೆ ಇದು. ನಾನು ಕೂಡ ಅದು ರಿಸರ್ಚ್ ಎಲ್ಲ ಮಾಡಿ ಬರೆದಿದ್ದೀನಿ. ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ಆ್ಯಕ್ಚುಲಿ ಮುಚ್ಚಬೇಕು ಅಂತ ನನ್ನ ಕಥೆಯಲ್ಲಿ ಒಂದು ಕ್ಯಾರೆಕ್ಟ್ರ್ ಓಡಾಡುತ್ತೆ. ಯಾಕೆ ಅನ್ನೋದು ಸಿನಿಮಾದಲ್ಲಿದೆ ಒಂದು ಕತೆ, ಅದು ಬೇರೆ ಅದು ಕತೆ. ಸ್ಕ್ಯಾನಿಂಗ್ ಸೆಂಟರ್ಗಳು ಯಾಕೆ ಅಂದರೆ
ಒಳ್ಳೇದಕ್ಕೆ ಏನು ಮಾಡಿರೋದು ತಂತ್ರಜ್ಞಾನ ಬಳಸಿ ಅದು ಮಗುಗೆ ಒಳಗಡೆ ಇದ್ದಾಗ ಏನು ಕಾಯಿಲೆಗಳು ಅಥವಾ ಏನು ಹೆಂಗೆ ಬೆಳವಣಿಗೆ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ಏನಾಗಿದೆ ಅದು ಉಲ್ಟಾ ಆಗ್ಬಿಟ್ಟಿದೆ. ಅಲ್ಲಿ ಹೋದ ತಕ್ಷಣವೇ ಮೇಡಮ್ ನೋಡಿ ಯಾವುದು ಮಗು ಗಂಡು ಮಗುನ ಹೆಣ್ಣು ಅದು ಸೀಕ್ರೆಟ್ ಆಗಿ ಅದು ಹೋಗ್ತಾ ಇದೆ. ಅವ್ರಿಗೂ ಗೊತ್ತಾಗಿದೆ, ಡಾಕ್ಟ್ರುಗಳಿಗೂ ಗೊತ್ತದು ಕೇಳ್ತಾರೆ ಇವರು ಅಂತ, ಇವ್ರಿಗೂ ಗೊತ್ತು ಡಾಕ್ಟ್ರುಗಳಿಗೆ ದುಡ್ಡು ಬೇಕು, ಸೊ ಇವ್ರುಗಳಿಗೆ ಗಂಡು ಮಗು ಬೇಕು. ಹಾಗಾಗಿ ಒಂದು ಹೆಣ್ಣು ಮಗು ಅನಾಥವಾಗಿ ಸಾಯ್ತಾ ಇದೆ. ಸೊ ಅದಕ್ಕೆಲ್ಲ ಈ ಸಮಾಜನೂ ಒಂದು ರೀತಿ ದೊಡ್ಡದಾಗಿ ಬೋರ್ಡ್ ಬರೋಬಾರ ಇಲ್ಲಿ ಭ್ರೂಣಲಿಂಗ ಪತ್ತೆ ಮಾಡೋದಿಲ್ಲ ಅಂತ ಎಷ್ಟು ಚೆನ್ನಾಗಿ ಆಗ್ತಾರೆ ಅಂದ್ರೆ ಎಷ್ಟು ದೊಡ್ಡದಾಗಿ. ಅಲ್ಲ ಸರ್, ಇದು ಕಾನ್ಸೆಪ್ಟ್ ಓಕೆ, ಸಹಜವಾಗಿ ತಗೊಂತು ಅಂತಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ರೆ ಮುಂದೆ ಗಂಡಸರು ಏನ್ ಮಾಡ್ಬೇಕು ಅಂತ. ಗಂಡಸರಿಗೆ ಈಗಲೇ ಮದುವೆ ಆಗ್ಲಿಕ್ಕೆ ಹುಡುಗಿನೇ ಇಲ್ಲ, ಈಗಲೇ ಬಂದ್ಬಿಟ್ಟಿದೀವಿ ಇಲ್ಲಿಗೆ, ಆ ಲೈನಿಗೆ ಬಂದ್ಬಿಟ್ಟಿದೀವಿ. ಇದೆ ಇದು ಇದು ಗೊತ್ತಾಗ್ತಾ ಇಲ್ಲ. ಇದು ಯಾವಾಗ ಗೊತ್ತಾಗೋದು ಗೊತ್ತಾ, ಅವ್ರವ್ರ ಫ್ಯಾಮಿಲಿನಲ್ಲಿ ಒಂದು ಗಂಡು ಮಗು ಇದ್ರೆ ಗೊತ್ತಾಗುತ್ತೆ. ಆ ಗಂಡು ಮಗು ಅಂತ ಹುಟ್ಟಿದಾಗ, ಆ ಮಗು ಹುಟ್ಟಿದಾಗ 20 ವರ್ಷದಿಂದ 25 ವರ್ಷದಿಂದ ಆ ಮಗು ಹುಟ್ಟಿದಾಗ ಏನು ಸಂಭ್ರಮ ಹಂಚಿ ಸ್ವೀಟ್ ಹಂಚಿ ಸಂಭ್ರಮನ ಇದು ಮಾಡಿದ್ರು. ಇವಾಗ ಏನಾಗಿದೆ, ಅದು ಉಲ್ಟಾ ಆಗಿದೆ. ಅದೇ ಗಂಡು ಮಗುಗೆ ಇವತ್ತು ಹೆಣ್ಣು ಮಗು ಹುಡ್ಕೋದಕ್ಕೆ ನರಕ ಪಡ್ತಾ ಇದಾರೆ. ಯಾಕೆ ಈ ಮಾತು ಅಂತಂದ್ರೆ, ಮೊನ್ನೆ ಯಾವ್ದೋ ಇನ್ಸಿಡೆಂಟ್ ರೀಸೆಂಟ್ ಆಗಿ ಯಾವ್ದೋ ಒಂದು ಮಠದಲ್ಲೋ ಎಲ್ಲೋನೋ ಹುಡುಗರು ಬೇಕಾಗಿದ್ದಾರೆ ಅಥವಾ ಹುಡುಗಿಯರು ಬೇಕಾಗಿದ್ದಾರೆ ಅಂದಾಗ ಹುಡುಗರು ಹೆಚ್ಚು ಕಮ್ಮಿ 20,000 25,000 ಜನ ಇದ್ರಂತದ್ದು. ಏನೋ 5 ಜನ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ ಅಂತಾನೆ ಏನೋ 25,000 30,000 ಗಂಡ್ ಮಕ್ಳು ಹೋಗಿದಾರಂತ. ಸೀರಿಯಸ್ ಇದು ಇನ್ಸಿಡೆಂಟ್ ಆಗಿದೆ. ಇದು ಇಷ್ಟ ಇರ್ಬೇಕಾದ್ರೆ ನಿಮ್ಗೆ ಈ ಥಾಟ್ ಪ್ರೊಸೆಸ್ ಬಂದಿದ್ದು ಹೇಗೆ? ಮತ್ತೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ, ರಿಲೀಸ್ ಮುಂಚೆನೆ ಹೆಚ್ಚು ಕಮ್ಮಿ 22ರಿಂದ 29 ಅಷ್ಟು ಅವಾರ್ಡ್ಸ್ ನಾಮಿನೇಷನ್ಸ್ ಸೆಲೆಕ್ಟ್ ಆಗಿರೋದು ಇವೆಲ್ಲ ಎಷ್ಟು ಖುಷಿ. ಇನ್ನು 29 ಅಂತಲ್ಲ, ಇನ್ನೂ ಒಂದಷ್ಟು ಕಳ್ಸಿದೀವಿ ಈಗ ಇಷ್ಟು ಲೆಕ್ಕ ಸಿಕ್ಕಿದೆ, ಇನ್ನೊಂದಷ್ಟು ಬರುತ್ತೆ. ಇನ್ನು ಒಳ್ಳೊಳ್ಳೆ ಈಗಾಗಲೇ ಹಿಂಟ್ಗಳು ಸಿಕ್ಕಿದೆ ಅದರದ್ದು. ಅದಕ್ಕೆ ಇದೆಲ್ಲ ಕನ್ಫರ್ಮ್ ಆಗಿರೋದು, ಕನ್ಫರ್ಮ್ ಆಗಿ ನಮ್ಗೆ ಅವಾರ್ಡ್ ಬಂದಿರೋ ಈ ಲಿಸ್ಟ್ಗಳು ನಮ್ದು ಇನ್ನು ಬರ್ದೇ ಇರೋದು. ಹಾಗಾಗಿ ನಾವು ಹೇಳುವಾಗ 25 ಇರುತ್ತೆ, 24 ಯಾಕೆ ಇದು ನಂಬರ್ ಚೇಂಜ್ ಆಗುತ್ತೆ, ಕೆಲವು ಇಂಟರ್ವ್ಯೂದಲ್ಲಿ 20 ಇರುತ್ತೆ. ಹೌದು, ಫೆಸ್ಟಿವಲ್ಗಳು ಆಯಾ ತಿಂಗಳುಗಳಲ್ಲಿ ಇದು ಮಾಡ್ತಾರೆ. ಈಗ ನಾವು ಈ ಮಾರ್ಚ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ, ಏಪ್ರಿಲ್ ಒಂದಷ್ಟಿದೆ, ಅವೆಲ್ಲ ನಾವು ಮುಂಚೆ ಹಾಕಕ್ಕಾಗಲ್ಲ. ಅದು ಅವಾರ್ಡ್ ಬಂದ್ರೇನೆ, ಅಧಿಕೃತವಾಗಿ ಬಂದ್ರೇನೆ ನಾವು ಇಲ್ಲಿ ಹಾಕಕ್ಕಾಗೋದು. ಸುಮ್ಮನೆ ನಾವು ಹಾಕ್ಬಾರ್ದು ಆ ಥರದಲ್ಲಿ. ಇವಾಗ ಸದ್ಯಕ್ಕೆ 29 ಆಗಿದೆ, ಇನ್ನೆಷ್ಟಾಗೋದು ಗೊತ್ತಾ. ನಾನು ಹಿಂದಿನ ಸಿನಿಮಾದ ಕೂಡ ಒಂದು 150ಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿತ್ತು. ಹಾಗಾಗಿ ಆ ಸಿನಿಮಾ ಹೆಸರು ಹೇಳಿದ್ರೆ ನಮ್ಮ ಜನಗಳು ಅಟ್ಲೀಸ್ಟ್ ನೋಡ್ಬೋದು ಅದನ್ನ. ದಾರಿ ಯಾವುದಯ ವೈಕುಂಠಕ್ಕೆ ಅಂತ ಸುಮಾರು ಫೆಸ್ಟಿವಲ್ಗಳಲ್ಲಿ ಭಾಗಿಯಾಗಿತ್ತು. ಮತ್ತೆ ಬೆಂಗಳೂರು ಫೆಸ್ಟಿವಲ್ ಕೂಡ ವಿನ್ ಆಗಿತ್ತು ಬೆಸ್ಟ್ ಕನ್ನಡ. ಅದು ಗರ್ಭಿಣಿ ಸಬ್ಜೆಕ್ಟ್, ಅದು ಕೂಡ ಅದರಲ್ಲೂ ಗರ್ಭಿಣಿ ಪಾತ್ರಗಳಿದೆ. ನಾನು ಅದಾದ್ಮೇಲೆ ನೆಕ್ಸ್ಟ್ ಬ್ರಹ್ಮಕಮಲ ಅಂತ ಮಾಡಿದೆ, ಅದರಲ್ಲೂ ಗರ್ಭಿಣಿ ಪಾತ್ರ ಇದೆ. ಸೊ ಎಲ್ಲ ಆಲ್ಮೋಸ್ಟ್ ಒಂದು ಗರ್ಭಿಣಿ ಅನ್ನೋದು ನನ್ನ ಸಿನಿಮಾದಲ್ಲಿ ಇರುತ್ತೆ. ಯಾಕೆ ಅಂದರೆ ಅವಳು ಭೂಮಿ ತೂಕ್ದವಳು ಅಂತ, ಗರ್ಭಿಣಿ ಇದ್ರೆ ಒಂದು ಪ್ಲಸ್ ಆಗುತ್ತೆ ಅಂತ ನಮಗೆ. ಎಲ್ಲೋ ಒಂದು ಕಡೆ ಆ ತಾಯಿ ಡಬಲ್ ಜೀವ ಇರುತ್ತಲ್ಲ, ಆ ಜೀವ ಬಂದು ಉಸಿರಾಡಿದ್ರೆ ಆ ಸಿನಿಮಾದಲ್ಲಿ ನಮಗೆಲ್ಲೋ ಅದು ಪಾಸಿಟಿವ್ ವೈಬ್ರೇಷನ್ ಅಂತ. ಅದು ಈಗ ಎಲ್ಲ ಏನಾಗುತ್ತೆ, ಈ ಕಾಲ ಏನೋ ಇದು ಬರುತ್ತೆ ನೋಡಿ, ಕಾಲ್ಗುಣಗಳು ಒಂದು ಬರುತ್ತೆ ನೋಡಿ. ಅವ್ರೇನೋ ಕಾಲಿಟ್ಟರೆ ಕೆಲವು ಕಡೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಅವ್ರ ಕಾಲಿಟ್ರೆ ಕೆಲವು ಕಡೆ ಒಳ್ಳೇದಾಗುತ್ತಲ್ಲ, ಅದೇ ರೀತಿ ಇದು ಹಂಗೇನೆ. ಒಂದು ಗರ್ಭಿಣಿ ಮನೇಲಿದ್ರೆ, ಆ ಬೀದಿಲಿದ್ರೆ, ಆ ಊರಲ್ಲಿದ್ರೆ ಸಮೃದ್ಧಿಯಾಗಿರುತ್ತೆ ಅಂತ. ಸೊ ಸರ್, ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಬಂದಂತ ಸಿನಿಮಾ ಈ ಮಟ್ಟಕ್ಕೆ ಯಶಸ್ವಿಯಾಗಿ ಇಷ್ಟೊಂದು ಅವಾರ್ಡ್ಸ್ಗಳನ್ನ ತಗೊಂಡು ರಿಲೀಸ್ ಮುಂಚೆನೆ ಇಷ್ಟೊಂದು ವೈಬ್, ಪಾಸಿಟಿವ್ ವೈಬ್ ಕೊಡ್ತಾ ಇದೆ, ಇದು ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಇಷ್ಟು ಪ್ರೊಡ್ಯೂಸರ್ಗೆ ಇದಕ್ಕಿಂತ ಖುಷಿಯಾದ ವಿಷಯ ಏನಿದೆ? ಒಂದು ಸಿನಿಮಾ ರಿಲೀಸ್ ಆಗಿದ್ದಕ್ಕಿಂತ ಮುಂಚೆನೆ, ರಿಲೀಸ್ ಆದ ನಂತರ ತುಂಬ ಏನು ವೈಬ್ ಕ್ರಿಯೇಟ್ ಮಾಡುತ್ತೆ, ಒಂದಷ್ಟು ಟಾಕ್ ಕ್ರಿಯೇಟ್ ಮಾಡುತ್ತೆ. ಈ ಸಿನಿಮಾ ರಿಲೀಸಿಗಿಂತ ಮುಂಚೆನೇ ಇಷ್ಟೊಂದು ಅವಾರ್ಡ್ಗಳನ್ನು ಪಡೆಯೋದು ಮತ್ತು ಟಾಕ್ ಆಗ್ತಿದೆ. ನಾನು ಯಾಕೆ ಅಂದರೆ ಎಲ್ಲೆಲ್ಲೆಲ್ಲೇ ಹೋಗುವಾಗ ಗುರುತಿಸ್ತಾರೆ ಜನ ಈ ಸಿನಿಮಾದವರು ಇದು. ಮತ್ತು ಇದಕ್ಕೊಂದು ಏನು ಹಿನ್ನೆಲೆ ಇದೆ, ಇದಕ್ಕೊಂದು ಒಂದು ರೀತಿಯ ಏನು ಮೋಟಿವೇಶನ್ ಇದೆ, ಒಂದು ರೀತಿಯ USP ಅಂತ ಹೇಳಿ, ಯುನಿಕ್ ಸೆಲ್ಲಿಂಗ್ ಪ್ರಿಪೋಸಿಷನ್, ಇದೆಲ್ಲ ಇದೆ ಈ ಸಿನಿಮಾಕ್ಕೆ. ಮತ್ತು ಕಾಸ್ ಇದೆ, ಒಂದು ಕಾರಣ ಇದೆ. ಇದೆಲ್ಲವೂ ಒಟ್ಟಿಗಾಗಿ ತುಂಬ ನಮಗೆ ತುಂಬ ಖುಷಿಯ ವಿಚಾರ. ಈಗಾಗಲೇ ಇದು ಏನಾಗುತ್ತೆ, ಪ್ರಾಮಾಣಿಕವಾದ ಅಭಿಪ್ರಾಯಗಳು ಬರ್ತದೆ ನಮಗೆ. ಈ ಕೆಲವು ಫೆಸ್ಟಿವಲ್ಗಳಿಗೆ ಹೋದಾಗ ಅವ್ರು ಯಾರೋ ನಮ್ಗೆ ಗೊತ್ತಿರಲ್ಲ, ಅವ್ರು ಯಾವುದೋ ಬೇರೆ ಭಾಷೆಯವರು, ಅವ್ರು ನಮ್ಮ ಸಿನಿಮಾ ನೋಡಿ
ನಮ್ಮ ಸಿನಿಮಾ ಬಗ್ಗೆ ಒಂದು ಹೇಳ್ತಾರಲ್ಲ ಅಭಿಪ್ರಾಯ, ಅದು ನಿಜವಾದ ಪ್ರಾಮಾಣಿಕತೆ. ಇಲ್ಲೇನಾಗುತ್ತೆ, ನಮ್ಮ ಸರ್ಕಲ್ ಅಲ್ಲಿ ನಮ್ಮ ಸ್ನೇಹಿತರುಗಳಿಗೆ ಯಾರಿಗೂ ತೋರಿಸಿದ್ರೆ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತಾರೆ. ಆಗ ನಮ್ಗಳಿಗೆ ಗೊಂದಲ ಆಗ್ಬಿಡ್ತದೆ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬಿಡ್ಬೇಕು, ಅವಾಗ ತಿದ್ಕೋಬಹುದು. ಅವಾಗ ಅದೇನಾಗುತ್ತೆ, ನಮ್ಮ ಸರೌಂಡಿಂಗ್ ಅಲ್ಲಿ ಬಂದಾಗ ಇವರೆಲ್ಲೋ ಬೇಜಾರಾಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ಸುಮ್ಮನಾಗ್ಬಿಡ್ತಾರೆ. ನಾವಾದ್ರೂ ಅಷ್ಟೇ ಬೇರೆ ಹೋದಾಗ ಹೇಳಿದಾಗ ಸಡನ್ ಆಗಿ ಹೇಳಕ್ಕಾಗಲ್ಲ ಇದು ಚೆನ್ನಾಗಿಲ್ಲ ಅಂತ. ಅದರಲ್ಲಿ ಎರಡು ಇದೆ, ಒಂದು ಒಪಿನಿಯನ್ ಮತ್ತೊಂದು ಫೀಡ್ಬ್ಯಾಕ್. ಒಪಿನಿಯನ್ ಚೆನ್ನಾಗಿದೆ, ಇದು ಒಪಿನಿಯನ್, ಇದು ನಾವು ಅದನ್ನ ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಫೀಡ್ಬ್ಯಾಕ್ ಅಂದ್ರೆ ಹಾಗಿರಲ್ಲ, ಅದು ಏನಕ್ಕೆ ಚೆನ್ನಾಗಿದೆ ಅದಕ್ಕೆ ಕಾರಣ 1 2 3 4 5 10 ನಮ್ಮಲ್ಲಿ ಒಂದು 28 ರೀಸನ್ಗಳಿದೆ ಆ ಸಿನಿಮಾ ಯಾಕೆ ಚೆನ್ನಾಗಿಲ್ಲದಿದ್ರು ಏನಕ್ಕೆ ಇಲ್ಲ ಅನ್ನುವಂಥದ್ದು. ಇವತ್ತಿನವರೆಗೂ ಏನಕ್ಕೆ ಚೆನ್ನಾಗಿಲ್ಲ ಅನ್ನೋಂಥ ಒಂದೇ ಒಂದು, ಈವನ್ ಸೆನ್ಸಾರ್ ಮಂಡಳಿಯಲ್ಲಿ ಸಹ ನಾವು ಸೆನ್ಸಾರಿಗೆ ನಾವು ಅಪ್ಲೈ ಮಾಡಿದಾಗ ನಾನು ಒಂದು ಹೇಳಿದೆ, ಅದರಲ್ಲಿ ಚಿಂಗೆ ಅಂತ ಬೇವರ್ಸಿ ಅನ್ನುವಂಥದ್ದು ಶಬ್ದ ಇದೆ, ಅದು ಬೈತಾರೆ. ನಾನು ಹೇಳಿದೆ ಸರ್ ಅದು ಬೇಡ ಸರ್, ಅದು ಸ್ವಲ್ಪ ನಮಗೆ ಕಟ್ ಮಾಡಲಿಕ್ಕೆ ಸಿಗ್ತದೆ. ಇಲ್ಲ ಸರ್, ಬೇವರ್ಸಿ ಅಂದರೆ ಏನರ್ಥ, ಅದ್ರ ವಾರಿಸು ಇಲ್ಲದವನು ವಾರಿಸ್ ಅಷ್ಟೇ ಸರ್, ಅದರಲ್ಲಿ ಅದರಲ್ಲಿ ಇಲ್ಲ. ಬೇರೆ ಬೇರೆ ನಾವು ಹೆಣ್ಣುಗಳನ್ನು ಬೈಯುವಂಥ ಶಬ್ದಗಳು ಮ್ಯೂಟ್ ಮಾಡ್ತಾರೆ. ನಾನು ಖುಷಿಯಿಂದ ಹೇಳ್ತೇನೆ, ನಾವು ಸೆನ್ಸಾರ್ಗೆ ಹೋಗುವಾಗ ಫಸ್ಟ್ ಆಫ್ ಆಲ್ ನಮಗೆ ಯು ಸರ್ಟಿಫಿಕೇಟ್ ಸಿಕ್ತು. ಆ್ಯಂಡ್ ಒಂದೇ ಒಂದು ಕಟ್ಟಿಲ್ಲ, ಒಂದೇ ಒಂದು ಮ್ಯೂಟ್ ಇಲ್ಲ. ಕಟ್ ಅಥವಾ ಮ್ಯೂಟ್ ಆದ್ರೂ ಸ್ವಲ್ಪ ಮ್ಯೂಟ್ ಮಾಡಿ ಅಂತ ಆದ್ರೂ ಹೇಳ್ತಾರೆ, ಕಟ್ ಮಾಡಬೇಡಿ. ನಮ್ಗೆ ಅದಿತ್ತು ಬೇವರ್ಸಿ ಅಂತ ತರದಲ್ಲೆಲ್ಲ ಮಾಮೂಲಿ ಬೇವರ್ಸಿ ಅನ್ನೋದು. ಅದು ಯಾವ ಸಂದರ್ಭದಲ್ಲಿ ಹೇಗೆ ಬಳಕೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಮಾಮೂಲಿ ಬೇವರ್ಸಿ ಅಂದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಅದನ್ನ ನಾವು ಯಾರ ಮೇಲೆ ಪ್ರಯೋಗ ಮಾಡ್ತೀವಿ, ಯಾವ ಸಂದರ್ಭದಲ್ಲಿ, ಆ ತೀವ್ರತೆ ಎಂಥದ್ದು ಅಂತ ಬಂದಾಗ ಆ ವರ್ಡ್ಗೆ ಏನು ಅನ್ನೋ ಗೊತ್ತಾಗುತ್ತೆ. ಆ ಕಾರಣಕ್ಕೆ ಅವಾಗ ಇದು ಮ್ಯೂಟ್ ಮಾಡಿ ಅಂತ ಹೇಳ್ಬೋದು. ಬಟ್ ಬರಲಿಲ್ಲ ಯಾವುದು ಕೂಡ ಆ ಥರ. ಖುಷಿ ಸರ್, ಇರ್ಲಿ. 29ನೇ ತಾರೀಕು ಬರ್ತಾ ಇದ್ದೀರಾ ತಾರಿಣಿ? 29ಕ್ಕೆ ಬರ್ತಾ ಇದೆ, 29 ಅವಾರ್ಡ್ಸು ಸ್ಪೆಷಲ್. ಮೇಜರ್ ಕ್ವಶನ್ ಏನ್ ಕೇಳಬೇಕು ಅಂತಿದ್ದೀನಿ ನಾನು ಅಂತಂದ್ರೆ, ನಾನು ಯಾವ್ದು ಸೆಗ್ರಿಗೇಟ್ ಮಾಡ್ತಾ ಇಲ್ಲ, ಈ ಸಿನಿಮಾ ಅಂತ ಸೆಗ್ರಿಗೇಟ್ ಮಾಡ್ತಾ ಇಲ್ಲ. ಒಂದು ದೊಡ್ಡ ಮಟ್ಟದ ಸಿನಿಮಾ ಬರ್ತಾ ಇದೆ, ಅವತ್ತೇ ಬರ್ತಾ ಇದೆ, ಯುವ ಬರ್ತಾ ಇದೆ. ಸೊ ಅದ್ರ ಜೊತೆ ಕಾಂಪೀಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಯಾಕಂದ್ರೆ ರೀಚು ಮತ್ತೆ ಸ್ಟಾರ್ ಕ್ಯಾಸ್ಟ್ ಇವೆಲ್ಲ ತಗೊಂತು ಅಂತಂದ್ರೆ ಅವೆಲ್ಲ ಹೈಪ್ ತಗೊಂಡ್ಬಿಡ್ತವೆ ಅವೆಲ್ಲ. ಸೊ ನಾವ್ ಹೇಳೋದೇನು ಅಂದ್ರೆ, ಆ ಸಿನಿಮಾನು ಬರ್ಲಿ, ನಮ್ಮ ಸಿನಿಮಾನು ಬರ್ಲಿ, ಈಗ ಪ್ರತಿ ವಾರನೂ ಕೂಡ 10 ಸಿನಿಮಾಗಳೆಲ್ಲ ರಿಲೀಸ್ ಆಗಿದೆ, ಅದು ನೋಡ್ಕೊಂಡ್ ಬಂದಿದ್ದೀರಿ. ಈ ಪ್ರೇಕ್ಷಕನ್ಗೆ ಒಂದು ಎಲ್ಲಿ ಹೋಗೋದು ಅಂತ ಒಂಥರ ಕನ್ಫ್ಯೂಸ್ ಶುರು ಆಗ್ಬಿಡುತ್ತೆ. ಸೊ ಈ ಸಲ ಹಂಗಿಲ್ಲ. ಒಂದ್ ರೀತಿ ಈ ಯುವ ಬಿಟ್ರೆ ನಮ್ದೇನೆ ಅನ್ಸುತ್ತೆ, 2 ಸಿನಿಮಾ ಅನ್ಸುತ್ತೆ ಕನ್ನಡದಲ್ಲಿ. ಅವ್ರದ್ದು ದೊಡ್ಡ ಸಿನಿಮಾ ನಾವು ಒಪ್ಕೊಂಡಿದ್ದೀವಿ, ಗೊತ್ತಿದೆ. ಅವ್ರದ್ದು ನೋಡಿದ್ಮೇಲೆ ನಮಗ್ ಬರ್ಲಿ, ಅವ್ರದ್ದು ನೋಡ್ಲಿ, ನಮ್ಮದನ್ನು ನೋಡ್ಲಿ, ಅಷ್ಟೇನೆ. ಆಡಿಯನ್ಸಿಗೆ 2 ರೀತಿಯ ಇದು ಸಿಗುತ್ತೆ. ಈ ಚೌಚೌಬಾತ್ ಅಂದ್ರೆ ಆ ಕಡೆ ಸೀರೆ ಇದ್ರೆ ಈ ಕಡೆ ಇದೆ, ಅದ್ರಲ್ಲಿ ಸ್ವೀಟ್ ಜಾಸ್ತಿ ಇದೆ, ಸ್ವೀಟ್ ಯಾರಿಗೆ ಡಯಾಬಿಟಿಸ್ ಇದೆ ಎಲ್ಲ ನಮ್ದು ಅಲ್ಲ. ನಾವು ಮೊದಲೇ ಹೇಳಿದೀವಿ, ಇದೊಂದು ರೀತಿ ಸಾಮಾಜಿಕ ಕಳಕಳಿ ಇರೋಂಥ ಚಿತ್ರ, ಸಮಾಜದ ಮೇಲೆ ಪರಿಣಾಮ ಬೀರೋಂಥ ಚಿತ್ರ, ಒಂದು ಕಂಟೆಂಟ್ ಇರೋಂಥ ಚಿತ್ರ, ಅವಾರ್ಡ್ಸ್ ಬಂದಿರೋಂಥ ಚಿತ್ರ ಅಂತ. ಸೊ ನೋಡೋಂಥವನಿಗೆ ಗೊತ್ತಾಗುತ್ತೆ ಇದ್ರಲ್ಲಿ ಏನೋ ಇದೆ, ಹೋಗೋಣ, ತಿಳ್ಕೊಳ್ಳೋಣ, ಇದರಿಂದ ಏನೋ ಒಂದು ನನಗೆ ಅರಿವಾಗುತ್ತೆ, ಇದು ಬೇಕು ಅನ್ನೋನು ಹೋಗ್ತಾನೆ ಈ ಸಿನಿಮಾಗಳಿಗೆ. ಅಲ್ಲಿ ಫೈಟ್ ಇದೆ ಅಥವಾ ಒಂದು ಎಂಟರ್ಟೈನ್ಮೆಂಟ್ಗೆ ಹೋಗಬೇಕು ಅನ್ನೋದಕ್ಕೆ ಅಲ್ಲಿ ಹೋಗ್ತಾನೆ. ಮತ್ತೊಂದು ಇದು ಬೇಕು ಕೋ ಇನ್ಸಿಡೆಂಟ್ ಏನಂದ್ರೆ, ನಮ್ಮ ಪಾಪು ಅಪ್ಪು ಫ್ಯಾನ್ ನಿಮ್ಗೆ ಗೊತ್ತಿದೆ, ಅವರದ್ದು ಮಗಂದು ದಿವಸನೇ ಇವ್ದು ಒಂದೇ, ಇದು ಕೋ ಇನ್ಸಿಡೆಂಟ್ ಅಲ್ವಾ, ಅದು ಕಾಕತಾಳೀಯ ಅಂತ ಹೇಳ್ಬೋದು. ಹೆಂಗೆ ಅಂದ್ರೆ ಆ ಮಗು ಬಗ್ಗೆ ಹೇಳ್ತೀನಿ. ಮೊದಲನೇದಾಗ ಒಂದು ಮಾತು ಹೇಳ್ತೀನಿ. ಮಗು ಶೂಟ್ ಮಾಡುವಾಗ, ಮಗು ಹೊಟ್ಟೆ ಒಳಗಿದ್ದಾಗ ಅವ್ರ ಅಪ್ಪ ಬಂದು ಬೈಯೋ ಸೀನ್ ಒಂದಿರುತ್ತೆ. ಅದು ಇವ್ರು ನೋಡ್ತಾ ಇದ್ರು, ಇವ್ರು ನಿಜವಾದ ಅಪ್ಪ ದುರ್ದಿನ ನೋಡ್ತಾ ಇದ್ರು. ಹೆಂಡತಿಗೆ ಬೈಯೋದೊಂದು ಸೀನ್ ಇತ್ತಲ್ಲ, ಅದು ರೀಟೇಕ್ಗಳು ಆಗಿ ಬಂದಾಗ ಅವ್ರಿಗೊಂಥರ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಶೂಟಿಂಗ್ ಅಂತ ಇರ್ಬೋದು, ಬಟ್ ಅನ್ಸುತ್ತೆ ಅದು. ಈಗ ನಮ್ಮ ಮಗುನೇ ಶೂಟಿಂಗ್ ಜಾಗದಲ್ಲಿ ನಿಲ್ಲಿಸಿದಾಗ ಅದೇನೋ ಬೈತಿದ್ದಾಗ ಆ ಮಗು ಒಂಚೂರು ಬೇಜಾರು ಮಾಡಿಕೊಂಡ್ರೆ ನನಗೆ ಅರ್ಥ ಆಗುತ್ತೆ, ಅಪ್ಪ ಆದವನಿಗೆ ಬೇಜಾರಾಯ್ತು ಅಂತ. ಅದು ಬೇರೆ ಕಾರಣ ಇರ್ಬೋದು, ನನಗೆ ಅರ್ಥ ಆಗ್ಬಿಡುತ್ತೆ. ಅವಾಗ ಇದು ನಿಜವಾದಲ್ಲ, ಇದು ಸುಳ್ಳು ಅಂತ ಹೇಳಕ್ಕೂ ಆಗಲ್ಲ ಅಲ್ಲಿ, ಅದು ಅವ್ರ ತಲೆಗೂ ಹೋಗ್ಬಿಟ್ಟಿರ್ತದೆ. ಹಂಗಿದ್ದಾಗ ಹೊಟ್ಟೆಲಿದ್ದ ಮಗುಗೆ ಬೈಯೋದಿರುತ್ತಲ್ಲ, ಆ ಬೈಯೋ ಪದಗಳು ಇವ್ರಿಗೆ ತುಂಬ ಅದು ಹರ್ಟ್ ಆಗ್ಬಿಟ್ಟಿದೆ. ಮನೆಗೆ ಹೋಗಿ ಹೆಂಡತಿ ಹೊಟ್ಟೆ ಮೇಲೆ ಕೈ ಇಟ್ಟು, ಮಗು ಮೇಲೆ ಕೈ ಇಡೋ ಥರನೇ ಇಟ್ಟು, ಪಾಪು ಇದು ನಿನಗೆಲ್ಲ ಬೈತಾ ಇರೋದು, ಇದು ಸೀನು, ನಿನಗಿನ್ನೂ ಗೊತ್ತಿಲ್ಲ ಸಿನಿಮಾ ಅಂದ್ರೆ ಏನು ಅಂತ, ಇದು ನೀನು ಹೊಟ್ಟೆ ಒಳಗಿದ್ದಾಗಲೇ ನಾವು ಶೂಟ್ ಮಾಡ್ತಾ ಇದ್ದೀವಿ, ಈ ಥರದೊಂದು ಸಿನಿಮಾ ಸೀನ್ ಅಂತ ಮಾಡ್ತಾ ಇದ್ದೀವಿ, ಇದು ಸುಳ್ಳು, ಇದೊಂದು ಮೆಸೇಜ್ ಇರೋಂಥ ಸಿನಿಮಾ, ನೀನು ಆಚೆಗೆ ಬಂದಮೇಲೆ ನಿನಗೆಲ್ಲ ಗೊತ್ತಾಗುತ್ತೆ, ನಿನಗೆ ಖುಷಿ ಆಗುತ್ತೆ ಅಂತ ಹೇಳಿದಾಗ ನಮಗೆ
ಒಂಥರ ಏನದು ಒಂದು ಎಮೋಷ್ನಲ್ ಒಂದು ಬಾಂಡಿಂಗ್ ಇರುತ್ತಲ್ಲ, ಅದು ಅಪ್ಪ ಮಗು ಅಂತ ಪ್ರೀತಿ, ಅದು ಅಲ್ಲಿಂದನೇ ಇವ್ರಿಗೆ ಹೆಚ್ಚಿದೆ. ಇವ್ರೊಂದು ರೀತಿ ತಾಯಿ ಇರೋದೇ ಇವ್ರಿಗೆ, ಅಲ್ಲಿಂದನೇ ಬಂದ್ಬಿಡ್ತು ಅವ್ರಿಗೆ. ಅದಾದಮೇಲೆ ಮಗು ಆದಮೇಲೆ ಏನಾಯಿತು, 3ನೇ ತಿಂಗಳು 4ನೇ ತಿಂಗಳಿಂದ ಒಂದು ಮಿರಾಕಲ್ ನಡೀತು. ನಮಗೂ ಗೊತ್ತಿಲ್ಲ ಅದು ಹೆಂಗೆ ಅಂತ. ಇವರು ಹೇಳ್ತಾಯಿದ್ರು, ಅಳಕ್ಕೆ ಶುರುವಾದಾಗ ಒಂದು ಹಾಡು ಹಾಕ್ತೀವಿ, ನಮ್ದ್ರಲ್ಲಿ ಒಂದು ಹಾಡಿದೆ ಜೋ ಅಂತ ಒಂದು ಸಾಂಗ್ ಇದೆ. ಹಾಡು ಹಾಕಿದ್ರೆ ಮಲ್ಕೊಂಡ್ಬಿಡ್ತಾರೆ ಮಕ್ಳುಗಳು. ಆ ಥರದ್ದೆಲ್ಲ ಹಾಡುಗಳನ್ನ ತಯಾರು ಮಾಡಿರ್ತಾರೆ. ನಮ್ಮ ಮಗುಗೆ ಬಾನದಾರಿಯಲ್ಲಿ ಅಂತ ಹಾಡಿದೆಯಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದು, ಆ ಹಾಡು ಹಾಕಿದ್ರೆ ಸಾಕು ಸೈಲೆಂಟ್ ಆಗಿಬಿಡುತ್ತೆ. ಅದು ಹಾಲು ಕುಡಿದಾನೆ ಹೊಟ್ಟೆ ಹಸುಗಾಗಿ ಹೇಳ್ತಾ ಇರುತ್ತೆ, ತಾಯಿ ನೋಡಬೇಕು ಅಂತ ಹೇಳ್ತಿರುತ್ತೆ, ಅಥವಾ ಬೇರೆ ಯಾರೋ ಮುಟ್ಟಿದ್ರು ಅನ್ನೋ ಕಾರಣಕ್ಕೆ ಹೇಳ್ತಾ ಇರುತ್ತೆ, ಅಥವಾ ಏನೋ ಮೈ ಮೇಲೆ ಸೊಳ್ಳೆಗಳು ಕಡ್ದೋ ಇನ್ನೊಂದು ಮಾಡ್ದೋ ಅವಾಗ ಹೇಳ್ತಾ ಇರುತ್ತೆ. ಅಳೋದಕ್ಕೆ ನಾನಾ ಥರದ್ದು ರೀಸನ್ಗಳಿರ್ತದೆ, ಅಥವಾ ನಿದ್ದೆ ಬಂದಿಲ್ಲ ಅಂತ ಹೇಳ್ತಾ ಇರುತ್ತೆ. ಈ ಎಲ್ಲ ರೀಸನ್ಗೂ ಉತ್ತರ ಒಂದೇನೆ, ಈ ಹಾಡು ಹಾಕಿದ್ರೆ ಸೈಲೆಂಟ್ ಆಗುತ್ತೆ. ಸೈಲೆಂಟ್ ನಿಜವಾಗ್ಲೂ. ಅದು ಬೇರೆ ನಮ್ದು ಬಿ ಗಣಪತಿ ಸಡದ ಅವ್ರದ್ದು ಇಂಟರ್ವ್ಯೂನಲ್ಲಿ ಕೂಡ ಅದನ್ನ ನೋಡ್ದು, ಅಲ್ಲಿರೋ ಕ್ಯಾಮ್ರಾಮನ್ಗಳು ಹುಡುಗರುಗಳು ಕೂಡ ಇಂಟರ್ವ್ಯೂ ಮುಗಿದ್ಮೇಲೆ ಚೂಟಿ ಅಳಿಸಿ ಜೋರಾಗಿ ಈ ಹಾಡು ಹಾಕಿದ್ರು. ಅದು ಹೌದಾ, ನಿಜವಾಗಿ ಹೌದಾ ಅಂತ ಟೆಸ್ಟ್ ಮಾಡಿ ಮಗುಗೆ ಅದು ಕಿರಿ ಹೇಳ್ತಾ ಇದ್ದಾನೆ. ಇಲ್ಲ ಕೂತ್ಬಿಟ್ಟು ಎಲ್ಲ ಏನಾಯ್ತು ಮಗುಗೆ ಅಂದ್ರೆ ಸರ್ ಟೆಸ್ಟ್ ಮಾಡ್ತೀನಿ. ಅದು ಬೇರೆಯವ್ರಿಗೆ, ಈಗ ಅಪ್ಪ ಅಮ್ಮಂಗೆ ಮಕ್ಳು ಅಂದ್ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಅವ್ರು ಏನ್ ಹೇಳಿದ್ರು ನಮ್ಗೆ ಏನಾಗುತ್ತೆ, ಮೂರನವ್ರಿಗೆ ಮಕ್ಳಲ್ವಾ, ಅವ್ರವ್ರ ಮಕ್ಳು ಅದು ಹೇಳ್ತಾ ಇರ್ತಾರೆ ಅಂತ. ಬಟ್ ನಾನು ನೋಡಿದಾಗ ಸರ್ ಇದು ಏನ್ ಸರ್ ಇದು ಹಿಂಗೆ ಒಪ್ಲಿಲ್ಲ ಅದು. ಆಮೇಲೆ ಕಣ್ಣಾರೆ ನೋಡಿದ್ನಲ್ಲ ಸರ್, ಹಾಕಲ್ಲ. ಆಮೇಲೆ ಹೋಗುವಾಗ ತುಂಬಾ ಲಾಂಗ್ ಡ್ರೈವ್ ಮಾಡ್ತಾ ಇದೀವಿ, ಅಲ್ಲಿ ಹೇಳಕ್ ಶುರು ಆಯ್ತು ಸರ್. ಹೊತ್ತಾಗಿ ಹಾಡು ಹಾಕೋದು. ನಾವು ಹುಬ್ಳಿಗೆ ಹೋಗಿದ್ದು ಇಲ್ಲಿಂದ. ಹಾಡು ಮುಗಿಯೋವರೆಗೂ ಸುಮ್ಮನಿರ್ತಾನೆ. ಹಾಡು ಮುಗಿಯೋವರೆಗೂ ಮಧ್ಯದಲ್ಲಿ ಒಳಲ್ಲ, ಅದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಶುರು ಆಗುತ್ತೆ. ಮತ್ತೆ ಬೇರೆ ಹಾಡು ಹಾಕಿದ್ರೆ ಕಣ್ಣಲ್ಲೂ ಒಂದು ಇಮ್ಯಾಜಿನೇಷನ್ ಏನೋ ಒಂದಿರುತ್ತೆ, ಹಿಂಗೆ ನೋಡ್ಕೊಂಡು ಅದನ್ನ ಅನುಭವಿಸ್ಕೊಂಡು ಹಿಂಗೆ ಕೇಳ್ತಾ ಹಿಂಗೆ ನೋಡ್ತಾ ಇರ್ತಾನೆ. ಅದೆಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೀವು ಒಂದ್ಸಲ ಟೆಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ 8ನೇ ತಿಂಗಳು ಮಗುಗೆ, ಇವಾಗ 4ನೇ ತಿಂಗಳು ಶುರುವಾಗಿರೋದು, ಇವಾಗ 8ನೇ ತಿಂಗಳು. ಈಗಂತೂ ಹಾಡು ಟಿವಿನಲ್ಲಿ ಹಾಕಿದ್ರೆ ಆ ವೀಲಿದು ಇದು ಬರುತ್ತಲ್ಲ, ಮಕ್ಕಳು ಕೂತ್ಕೊಳ್ಳೋದು ಅದನ್ನ ತೆಳ್ಕೊಂಡು ಹೋಗುತ್ತಲ್ಲ, ಸರ್ರಂತ ಹೋಗ್ಬಿಟ್ಟು ಅದನ್ನ ಮುಟ್ತಾನೆ ಪುನೀತ್ ರಾಜ್ಕುಮಾರ್ ಚಿತ್ರನ. ಫೀಲಿಂಗ್ ಅದು ನನ್ಗೆ ಗೊತ್ತಿಲ್ಲ. ಅದು ಆ ಮಗುಗೆ ಯಾರು ಹೇಳ್ಕೊಟ್ಟಿದ್ದು ಹೋಗ್ಬಿಟ್ಟು ಹಿಂಗ್ ಮಾಡು ಅಂತ. ಆಮೇಲೆ ಬೇರೆ ಯಾವುದೇ ಹಾಡು ಹಾಕಿ ಮುಲಾಜೆ ನೋಡಲ್ಲ, ತದ್ದು ಹಿಂಗ್ ಅಂತಾನೆ ಕೈನ. ಬುದ್ಧಿ ಇದ್ದಾಗ ನಿಜ. ಇಲ್ಲೋ ಒಂದ್ ಕಡೆ ಪುನೀತ್ ರಾಜ್ಕುಮಾರೇ ಪುನರ್ಜನ್ಮ ಪಡೆದ್ರ ಅನ್ನೋ ಒಂದು ಇದಕ್ಕೆ ನಾವು ಇದಾಗಿದ್ದೀವಿ. ಹಂಗ ಅನ್ಸುತ್ತೆ ಅದು. ಯಾರಿಗೆ ಆದ್ರೂ ನೋಡಿದ್ರೆ, ನೀವು ಆದ್ರೂ ನೋಡಿದ್ರೆ ಏನಿದು ಮಗುಗೆ ಯಾರು ಹೇಳ್ಕೊಟ್ಟಿದ್ದು, ಇಷ್ಟು ಚಿಕ್ಕ ಮಗು. ಆಮೇಲೆ ಮಕ್ಕಳನ್ನ ದೇವ್ರಿಗೆ ಹೋಲಿಸ್ತೀವಿ, ಯಾಕೆಂದ್ರೆ ವಿಶ್ವಮಾನವ ಕುವೆಂಪುರವ್ರು ಹೇಳಿದಾಗ ಹುಟ್ಟುತ್ತಾ ವಿಶ್ವಮಾನವರಾಗ್ತಾರೆ, ಬೆಳೀತಾ ಅಲ್ಪ ಮಾನವರಾಗ್ತಾರೆ ಅಂತ. ಹಂಗೆ ಆ ವಿಶ್ವಮಾನವನ್ಗೆ ಅಂತ ದೊಡ್ಡ ವಿಶ್ವಮಾನವ ಪುನೀತ್ ರಾಜ್ಕುಮಾರ್, ಅವ್ರದ್ದು ಹೆಂಗೋಯ್ತು ಒಳಗಡೆಗೆ, ಅವ್ನು ಯಾಕೆ ಅದನ್ನ ರಿಯಾಕ್ಟ್ ಮಾಡ್ತಾ ಇದ್ದಾನೆ ನನಗೆ ನಂಬಕ್ಕಾಗಲಿಲ್ಲ ಫಸ್ಟ್. ಬಟ್ ಈಗಲೂ ನಂಬಕ್ಕಾಗಲ್ಲ ಸರ್, ಅದು ನೀವು ನಂಬಕ್ಕಾಗಲ್ಲ. ಅದು ಬರ್ತಾನೆ ಈಗ ನೋಡಿ, ಟೆಸ್ಟ್ ಮಾಡಿ. ನಮ್ಮ ಚಿತ್ರಕ್ಕೆ ನೋಡಿ, ಅದು ಒಂದು ರೀತಿ ಒಳ್ಳೇದೇನೆ. ಅವ್ರದೇ ಫ್ಯಾಮಿಲಿನಲ್ಲಿರೋಂಥ ಚಿತ್ರ ಇವಾಗ ರಿಲೀಸ್ ಆಗ್ತಾ ಇದೆ. ಅವ್ರ ಫ್ಯಾಮಿಲಿ ಅಂಶನೇ ನಮ್ಮಲ್ಲೂ ಕೂಡ ಆ ಮಗುಗೆ ಅದು ಬಂದು ನಮ್ಮ ಸಿನಿಮಾನೂ ರಿಲೀಸ್. ಅದು ಕೋಇನ್ಸಿಡೆನ್ಸ್. ಅದು ನಾವು ಯುವ ಬರುವಾಗಲೇ ನಾವು ಹೋಗ್ಬೇಕು ಅಂತ ಇಲ್ಲ. ಅದು ಕಾಕತಾಳೀಯ. ಸರ್ ಫೈನಲಿ ಹೇಳ್ಬೇಕು ಅಂತಂದ್ರೆ ನಾಳೆನೇ 29ನೇ ತಾರೀಕು ಬರ್ತಾ ಇದ್ರಿ, ಒಳ್ಳೇದಾಗ್ಲಿ. ಸಾಕಷ್ಟು ಸಿನಿಮಾಗಳ ನಡುವೆ ಕೂಡ ನಿಮ್ಮ ಸಿನಿಮಾ ಕೂಡ ಬರ್ತಾ ಇದೆ, ದೊಡ್ಡ ಮಟ್ಟಿಗೆ ಯಶಸ್ಸು ಕಾಣಲಿ. ನೀವು ನಮ್ಮ ಆಡಿಯನ್ಸ್ಗೆ ಹೇಳೋದಾದ್ರೆ, ಒಬ್ಬ ನಿರ್ದೇಶಕನಾಗಿ ಈ ಮಟ್ಟದ ಒಂದು ವೈಬ್ನ ಕ್ರಿಯೇಟ್ ಮಾಡುವಂತ ಸಿನಿಮಾ ಯಾಕೆ ನೋಡ್ಬೇಕು ಅಂತ ಕೇಳ್ತಾರೆ. ಮುಖ್ಯವಾಗಿ ಒಂದು ಫ್ಯಾಮಿಲಿ ಅಂತ ಬಂದಾಗ, ಆ ಫ್ಯಾಮಿಲಿನಲ್ಲಿ ಯಾರು ಅಪ್ಪ ಅಮ್ಮ ಅಂತಿದ್ದಾಗ ಅವ್ರುಗಳು ಯಾಕೆ ನೋಡಬೇಕು ಅಂದರೆ, ಒಂದು ತಲೆಮಾರು ನಮಗೆ ಬರಬಾರ್ದು, ಗಂಡು ಹೆಣ್ಣು ಅನ್ನೋ ಒಂದು ತಾರತಮ್ಯ ಬರಬಾರ್ದು. ಯಾಕಂದರೆ ಆ ಅನುಪಾತ ಇವಾಗಲೇ ಆಲ್ರೆಡಿ ಕಡಿಮೆ ಆಗೋಗಿದೆ. ಹಾಗಾಗಿ ಎಲ್ಲರ ಮನೆಯಲ್ಲೂ ಮಕ್ಕಳಾಗ್ತದೆ, ಎಲ್ಲರೂ ಮನುಷ್ಯರೇ. ಆ ಫ್ಯಾಮಿಲಿಗಳಲ್ಲಿ ಇದನ್ನು ಹೇಳೋರು ಯಾರು ಬಂದು ದಾರಿಲಿ ಹೋಗೋರು ಹೇಳಲ್ಲ, ಹಿಂಗೆ ಮಾಡಬೇಡ್ರಿ ಅಂತ. ಆಮೇಲೆ ಕೆಲವ್ರಿಗೆ ಗೊತ್ತೂ ಇರಲ್ಲ ಅದು, ಈ ಥರ ಇದ್ರೆ ಹಿಂಗಾಗುತ್ತಾ ಅನ್ನೋದು. ಮೆಸೇಜ್ಗಳು ಯಾರು ಹೇಳ್ತಾರೆ, ಈ ಥರ ಸಿನಿಮಾಗಳಿಂದನೇ ನಿಮ್ಗೆ ಹೇಳಬೇಕಾಗಿದೆ. ಹಾಗಾಗಿ ನಾನು ಒಬ್ಬ ನಿರ್ದೇಶಕನಾಗಿ ನನ್ನ ಜವಾಬ್ದಾರಿನೂ ಒಂದಿದೆ, ಈ ಸಮಾಜಕ್ಕೆ ಈ ಥರದೊಂದು ಕೊಡುಗೆ ಕೊಡಬೇಕು.
ಈ ಸಮಾಜ ಒಂದು ತಿದ್ದಬೇಕು ಅನ್ನೋದೊಂದು ಇರುತ್ತಲ್ಲ, ಈ ಭ್ರೂಣ ಹತ್ಯೆ ಅನ್ನೋದು ಅದು ತುಂಬ ತುಂಬ ವ್ಯಾಪಿಸ್ಕೊಂಡಿದೆ ಎಲ್ಲ ಕಡೆ. ಬೇರ್ಗಳು ಬಿಟ್ಬಿಟ್ಟಿದೆ. ಈ ಬೇರ್ಗಳನ್ನೆಲ್ಲ ಕಟ್ ಮಾಡಬೇಕು ಅಂದರೆ ನಾವೆಲ್ಲ ಬುದ್ಧಿವಂತರಾಗಬೇಕು, ಎಲ್ಲರಿಗೂ ಅರಿವು ಇರಬೇಕು. ಆ ಕಾರಣಕ್ಕೆ ಈ ಚಿತ್ರನ ನೋಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಬಂದು ನೋಡಿದ್ರೆ ಬೇರೆ ಸಿನಿಮಾಗಳಲ್ಲಿ ಅಥವಾ ಏನೋ ಲ್ಯಾಗ್ ಫೀಲು ಅಥವಾ ಏನೋ ಬೋರಿಂಗು ನಿಜವಾಗ್ಲೂ ಇಲ್ಲ. ಎಲ್ಲ ಕ್ವಾಲಿಟಿ ಮಾಡಿದ್ದೀವಿ. ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಒಬ್ಬ ಪ್ರೇಕ್ಷಕನಿಗೆ ಹಿಡಿದಿಟ್ಕೊಳ್ಳೋದಕ್ಕೆ ಒಬ್ಬ ನಿರ್ದೇಶಕನಾಗಿ ಯಾವ್ಯಾವ ಥರ ಸೀನ್ ಮಾಡಿದ್ರೆ ಅವನ ಅಟ್ರಾಕ್ಷನ್ ಆಗ್ತಾನೆ ಅದನ್ನೆಲ್ಲ ಇಟ್ಕೊಂಡು ಅದರೊಳಗೊಂದು ಮೆಸೇಜ್ ಕೊಟ್ಕೊಂಡು ನಾವು ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಮತ್ತೊಂದು ನಮಗೆ ಸಿನಿಮಾ ನೋಡುವಾಗ ನಾವು ಏನಾದರೂ ಸಮಾಜಕ್ಕೆ ಕೊಡಬೇಕು, ನಾವೇನೋ ಮಾಡಿದೆ ನಾವು ಪ್ರಯತ್ನ, ನೀವೇನು ಮಾಡಬಹುದು, ನೀವೇನು ಮಾಡ್ಬೋದು ಅಂತ. ಇಂಥ ಸಿನಿಮಾಗಳಿಗೆ ಒಂದು ಅಪಾಯ ಇದೆ, ಏನಂದರೆ ಸ್ಲೋ ಪಿಕಪ್ ಆಗೋದು. ಈಗ ಇವಾಗ ಆಗಲ್ಲ, ಒಮ್ಮೆಲೆ ಬಂದ್ಬಿಡುತ್ತೆ. ನಮ್ದು ಹಾಗಲ್ಲ, ನೋಡ್ತಾರೆ ಮತ್ತೊಮ್ಮೆ ಮೌತ್ ಪಬ್ಲಿಸಿಟಿ ಆಗ್ತದೆ. ಇದು ನೀವು ಮಾಡಬೇಕು ಆ್ಯಕ್ಚುಲಿ. ಅದು ಮಾಡಿದರೆ, ನಾನು ನಿನ್ನೆ ಗದಗಲ್ಲಿ ಒಂದು ಹೆಣ್ಮಕ್ಳದೊಂದು ಅಡೋಲೆಸೆಂಟ್ಸ್ ಒಂದು ವರ್ಕ್ಶಾಪ್ ಅವರ ಸೈಕಲಾಜಿಕಲ್ ಇದರ ಮೇಲೆ ಮಾಡ್ತಾ ಇದ್ದೆ. ನಾವು ಅವ್ರದ್ದು ಲೈಫ್ ಹಿಸ್ಟ್ರಿ ತೆಗಿತೇನೆ, ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ನೋಡುವಾಗ ಒಂದು 100ರಲ್ಲಿ ಒಂದು 20-30 ಜನರದ ಮೇಯ್ನ್ ಪ್ರಾಬ್ಲಮ್ ಇದೆ. ಅವ್ರದ್ದು ಒಂದು ಪ್ರೆಷರು, ಮಗುವಾಗಿದೆ, ತೆಗಿಸ್ಬೇಕು, ಹೆಣ್ಣು ಮಗಳಾಗಿರುವಂಥ ಕಾರಣಕ್ಕೆ ಎಲ್ಲ ಜೆಂಡರ್ ಇನ್ಇಕ್ವಾಲಿಟಿಯ ವಿಷಯಕ್ಕೆ ಬಗ್ಗೆ ನಾನು ನಿನ್ನೆ ಯಾವಾಗಿಂದಲ್ಲ ನಿನ್ನೆ ಸಂಜೆ ಇವತ್ತು ಬಂದಿದ್ದು ನಾನು ಗದಗಿಂದ. ಅಲ್ಲಿ ನೋಡುವಾಗಲೂ ಇದು ತುಂಬ ಅಗತ್ಯ ಇದೆ ಇಂಥ ಸಿನಿಮಾಗಳು. ಇದು ಒಂದಲ್ಲ, ಇಂಥ 100 ಮಾಡಿದ್ರೂ ಕಡಿಮೆನೆ ಇಂಥ ಸಿನಿಮಾಗಳು. ಯಾಕಂದರೆ ನೀಡಿದೆ, ಅದನ್ನು ರೀಚ್ ಮಾಡಬೇಕು ಜನಗಳು ಅಲ್ಲಿ ಕೊಡಿ. ಯಾಕಂದರೆ ನಿಮ್ಮ ಸುತ್ತಮುತ್ತ ನೀವು ನಿಮ್ಮ ಮನೆಯಲ್ಲಿ ಏನು ಇದ್ದೀರಾ, ನಿಮ್ಮ ಸುತ್ತಮುತ್ತ 10 ಮನೆಯಲ್ಲಿ ಒಂದು 3 ಮನೆಯಲ್ಲಿ ಆದರೂ ಈ ಇನ್ಸಿಡೆಂಟ್ಗಳು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಡೀತಾ ಇದ್ದೆ. ಯಾಕಂದರೆ ಅದರ ಪರಿಣಾಮವೇ ಡಾಟಾ ಇದೆ, ಎವಿಡೆನ್ಸ್ ಡಾಟಾ ತೋರಿಸ್ತಾ ಇದೆ ನಮಗೆ. ಹಾಗಾಗಿ ನಮಗೆ ಇದೊಂದು ಮಾಧ್ಯಮ, ಸಿನಿಮಾ ಅನ್ನೋದು ಒಂದು ಪವರ್ಫುಲ್ ಆದ ಮಾಧ್ಯಮ. ನಮಗೆ ಹೋಗಿ ಅವರಿಗೆ ಹೇಳಲಿಕ್ಕಾಗಲ್ಲ ನೀವು ಮಾಡಬೇಡ, ಹಾಗೆ ನೀವು ಇಷ್ಟೇ ಮಾಡಿ ಸಿನಿಮಾ ತೋರಿಸಿ. ನಾನು ಗ್ಯಾರಂಟಿಯಾಗಿ ಹೇಳ್ತೇನೆ, ಅದು ನೋಡಿದ ಕೂಡಲೇ ನಾವು ಮನಸ್ಸು ಪರಿವರ್ತನೆ ಆಗಿಬಿಡುತ್ತೆ. ಅಷ್ಟು ಬ್ಯೂಟಿಫುಲ್ಲಾಗಿ ಸ್ಕ್ರೀನ್ ಪ್ಲೇ ನರೇಟ್ ಆಗಿದೆ. ಅದು ನಿಮಗೆ ಹೆಣ್ಣು ಮಗಳಿದ್ದರೆ ಅದು ನಿಮಗೆ ಪ್ರೌಡ್ ಫೀಲ್ ಆಗ, ನನಗೆ ಒಂದು ನನ್ನ ಮಗಳೇ ಮನೆಯಲ್ಲಿ ರಾಜ್ಕುಮಾರಿ ಇದ್ದಾಳೆ ಅನ್ನುವಂಥದ್ದು ಫೀಲ್ ಆಗುತ್ತೆ. ಒಂದು ವೇಳೆ ಹೆಣ್ಣು ಮಗಳನ್ನು ನಾವು ಏನಾದರೂ ಕೊಂದಿದ್ರೆ ಪಶ್ಚಾತ್ತಾಪ ಪಡಿಸುವಂತೆ ಮಾಡುತ್ತೆ. ಮತ್ತು ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಅತ್ಯಾಚಾರಗಳು ತಪ್ಪುತ್ತೆ. ಯಾಕಂದರೆ ಹೆಣ್ಮಕ್ಳು ಕಡಿಮೆ ಆದರೆ ಅದರ ಡಿಮ್ಯಾಂಡ್ ಜಾಸ್ತಿ ಆಗಿ ಅದು ತಪ್ಪುತ್ತದೆ. ಹೆಣ್ಮಕ್ಳಿಗೆ ಹೆಣ್ಮಕ್ಳು ಬೇಕಾದಷ್ಟು ಮದುವೆ ಈ ಸೃಷ್ಟಿಯ ಸರಪಳಿ ಏನಾಗುತ್ತೆ ಅದು ಏನು ಒಂದು ಸ್ಟಾಗ್ನೇಟ್ ಆಗುತ್ತೆ. ಮತ್ತು ಪುರುಷ ಮತ್ತು ತತ್ವ ಮತ್ತು ಸ್ತ್ರೀ ತತ್ವ ಎರಡು ಬ್ಯಾಲೆನ್ಸ್ ಆಗಿದ್ರೇ ಅದು ಎಲ್ಲವೂ ಮುಂದುವರಿತದೆ. ಹೌದು. ಅದಕ್ಕೆ ನಮ್ದೊಂದು ಚಿಕ್ಕ ಅಳಿಲ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಅಳಿಲ ಪ್ರಯತ್ನಕ್ಕೆ ನೀವು ಸ್ವಲ್ಪ ನಾವೇನು ಬೇರೆ ಏನು ಹೆಲ್ಪ್ ಮಾಡಬೇಡಿ, ನೋಡಿ ಅಷ್ಟೇ. ಸಮಾಜಕ್ಕೆ ಒಂದು ಒಳ್ಳೆ ಇಲ್ಲ ಸರ್. ಆಮೇಲೆ ನಮಗೆ ಬೆಂಗಳೂರು ಫೆಸ್ಟಿವಲ್ ಅಲ್ಲಿ ಸ್ಕ್ರೀನಿಂಗ್ ಆದಾಗ ಒಬ್ರು ಹೇಳಿದ್ರು ಈ ಮಾತನ್ನ, ಇದು ಸರ್ಕಾರ ಮಾಡೋ ಅಂತದ್ದು ನೀವು ಮಾಡಿದಿರಿ, ಗ್ರೇಟ್ ನಿಜವಾಗ್ಲು ಅಂತ ಹೇಳಿದ್ರು. ಯಾರು ಇದು ಮುಂದಕ್ಕೆ ಬರಲ್ಲ, ಇದು ಮಾಡಕ್ ಬರಲ್ಲ. ಇದು ನಾವು ಹೇಳಕ್ ಕೊಟ್ಟಿರೋದು ಒಂದೇ ಸರ್, ಒಂದು ಪ್ರಕೃತಿ ಸರಪಳಿ ಅಂತಿದೆಯಲ್ಲ ಅದ್ರ ಕಳಚಬಾರ್ದು. ಎಲ್ಲ ಒಂದು ಈಕ್ವಲ್ ಇದೆಯಲ್ಲ, ಒಂದು ರೌಂಡ್ ಅದು ಆಗ್ಲೇಬಾರ್ದು. ಆದ್ರೆ ಏನೇನು ಅಪಾಯಗಳು ಅನ್ನೋದನ್ನ ನಾವು ಇದ್ರಲ್ಲಿ ಹೇಳಿದೀವಿ. ಹಂಗಂತ ಇದು ಟೀಚಿಂಗ್ ಅಲ್ಲ, ಇದು ಮಕ್ಳಿಗೆ ಹೇಳ್ದಂಗೆ ಪಾಠ ಹೇಳ್ದಂಗೆ ಅಲ್ಲ. ಇದು ಅದು ಸಿನಿಮ್ಯಾಟಿಕ್ ಆಗೇ ಬಂದು ಒಂದು ರಂಜನೀಯವಾಗಿ ಹೇಳಿ ಅವ್ರಿಗೆ ಮನಸ್ಸಿಗೆ ಇಷ್ಟ ಆಗೋ ಥರದಲ್ಲಿ ತೊಗೊಂಡು ಬಂದು, ಹೆಣ್ಮಕ್ಳು ಇಲ್ಲ ಅಂದರೆ ಏನಪ್ಪ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಇದು ಮಾಡ್ತೇವೆ. ಆಮೇಲೆ ಹೆಣ್ಮಕ್ಳು ಇದ್ರೆ ಸಾರ್ ಹೇಳ್ದಂಗೆ ಪ್ರೌಡ್ ಫೀಲ್ ಆಗುತ್ತೆ, ಖುಷಿ ಆಗುತ್ತೆ. ಹೋಗಿ ಫಸ್ಟ್ ಈ ಸಿನಿಮಾ ನೋಡಿದ್ರು ಮಗ್ಳಿಗೆ ಮಾತಾಡಿಸ್ತಾರೆ, ಅದು ಗೊತ್ತಿಲ್ಲದ್ರೆ ಸುಮ್ಮನೆ ಬೇರೆ ಕಾರಣಕ್ಕಾದ್ರೂ ಫೋನ್ ಮಾಡ್ತಾರೆ. ಕಾಫಿ ಕುಡ್ದೇನಮ್ಮ, ಊಟ ಆಯ್ತೇನಮ್ಮ, ಏನೋ ತರಲೇನಮ್ಮ ಅಂತ ಸುಮ್ಮನಾದ್ರೂ ಫೋನ್ ಮಾಡ್ತಾರೆ. ಅದು ಏನು ಇದೆ ಅಂತಲ್ಲ, ಅಂದ್ರೆ ಚಿಕ್ಕ ವಯಸ್ಸಿಂದ ದೊಡ್ಡ ಅಂದ್ರೆ ಅವರು ಮುದುಕರಾಗಿದ್ರು ಕೂಡ ಅವ್ರ ಮಗ್ಳುಗಳು ಇರ್ತಾರಲ್ಲ, ಅವ್ರಿಗೆ ಫೋನ್ ಮಾಡ್ತಾರೆ, ಮೊಮ್ಮಗ ಏನ್ ಮಾಡ್ತಿದ್ದಾನೆ, ಊಟ ಮಾಡ್ದೇನಮ್ಮ ಅಂತ. ಅದಂತೂ ಬರುತ್ತೆ. ಯಾರು ಸಿನಿಮಾ ನೋಡ್ಬೇಕಂತ ಸುಮ್ಮನೆ ನಮ್ಗೆ ಹೇಳಿದ್ರೆ ಹೆಣ್ಮಕ್ಳಿಗೆ ಎಲ್ಲರೂ ಅಪ್ಪಂದಿರು ನೋಡ್ಬೇಕು ಈ ಸಿನಿಮಾ. ಅಪ್ಪ ಇದೆ ಅಲ್ಲ, ಆ ಅಪ್ಪ ಫೀಲಿಂಗ್ ಇದೆ ಅಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿ ಅದೊಂದು ಕನೆಕ್ಟ್ ಆಗುತ್ತೆ ಸರ್. ಗಂಡಸರಿಗಂತೂ ಅದು ನೋಡಿದ್ರೆ ಗಂಡಸರಿಗೆ ಕಣ್ಣೀರು ಬರುತ್ತೆ. ಅವತ್ತು ಎಷ್ಟೋ ಜನ ಹತ್ಬಿಟ್ರು, ನೋಡ್ತಾನೆ ಹತ್ಬಿಟ್ರು. ಆಮೇಲೆ ನನಗೆ ಬಂದು ಅಯ್ಯೋ ನಾನು ಸ್ಟೇಜ್ ಮೇಲೆ ಕರೆದ, ಕೆಲವ್ರು ಬರಲಿಲ್ಲ. ಅವ್ರು ಹೇಳಿದ್ರು ನಾನು ಅಳ್ತಾ ಇದೆ, ನನಗೆ ಗೊತ್ತಾಗ್ಬಿಡ್ತಿತ್ತು, ಅದಕ್ಕೆ ನಾನು ಬರಲಿಲ್ಲ ಸ್ಟೇಜ್ ಮೇಲೆ ಅಂದ್ರು. ನಮ್ಗೆ ಅದೆಲ್ಲೋ ಒಂದ್ ಕಡೆ ಒಂದು ಸಾರ್ಥಕತೆ.
ನಾವೆಲ್ಲೋ ಹೌದು. ಆಮೇಲೆ ಸಿನಿಮಾ ನೋಡಿದವರೆಲ್ಲ ಬಂದು ಹೇಳ್ತಾರೆ ಅದನ್ನ, ಇಲ್ಲ ಚೆನ್ನಾಗಿದೆ ಅಂತ ಬಾಯ್ಬಿಟ್ಟು ಹೇಳ್ತಾರೆ. ಕೆಲವರು ಹೇಳಲ್ಲ, ಹೋಗ್ಬಿಡ್ತಾರೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ, ಹಂಗೆ ಹೇಳಕ್ಕೂ ಆಗಲ್ಲ ಏನಿಲ್ಲ, ಸುಮ್ಮನೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಬೆಂಗಳೂರು ಅಲ್ಲಿ ಫೆಸ್ಟಿವಲ್ ಅಲ್ಲಿ ಒಬ್ಬ ಅಪ್ಪ ಇದ್ರು, ಅದರಲ್ಲಿ ಒಂದು ಸೀನ್ ಇದೆ, ಏನೋ ಒಂದು ಸಿನಿಮಾದಲ್ಲಿ. ಆ ಸೀನು ಏನೋ ವಿಷ ಕಡಿತಾರೆ, ಇದು ಮಾಡುವಾಗ ಯಾರು ಸೌಂಡ್ ಮಾಡಿದ್ದು, ಅವ್ರಿಗೆ ಎಷ್ಟು ಸಿಟ್ಟು ಬಂತಂದ್ರೆ ಅಂದ್ರೆ ಒಂದು ಚಿಕ್ಕ ಫೋನ್ ಸೌಂಡ್ ಆದ್ರೂ ಅಷ್ಟು ಇನ್ವಾಲ್ವ್ಮೆಂಟ್. ನಂಗೆ ಅದು ಇದೆಲ್ಲ ನಡೆದಿರೋದು ಅಲ್ವಾ ಸರ್? ಅದು ನೀವು ನೋಡಿದ್ರಲ್ಲ, ಅದು ಯಾರಂತ ಗೊತ್ತಿಲ್ಲ. ಒಂದು ಸಿನಿಮಾನ ಗಂಭೀರವಾಗಿ ನೋಡ್ತಾ ಇದೀವಿ ಅಥವಾ ನೋಡ್ತಾರೆ ಅಂದ್ರೆ ಆ ಸಿನಿಮಾ ಜನಕ್ಕೆ ಇಷ್ಟ ಆಗಿದೆ ಅರ್ಥ. ನ್ಯೂಸೆನ್ಸ್ ಕ್ರಿಯೇಟ್ ಆದ ಕೋಪ ಬರುತ್ತೆ ಅಂತಂದ್ರೆ ಅಲ್ಲಿ ಏನೋ ನಡೀತಾ ಇದೆ. ಆಮೇಲೆ ಯಾವ ಸೀನು ಕೂಡ ನಮ್ಮನ್ನು ಬಿಟ್ಟು ತಪ್ಪಿಸ್ಕೊಂಡು ಹೋಗಲ್ಲ, ಎಲ್ಲವೂ ಹಿಡಿದಿಡ್ತಾವೆ ನಮಗೆ. ಪ್ರತಿ ಸೀನಲ್ಲೂ ಏನಾಗುತ್ತೆ, ನೆಕ್ಸ್ಟ್ ಇನ್ನೇನಾಗುತ್ತೆ, ಆ ಕ್ಯೂರಿಯಾಸಿಟಿನೂ ಇಟ್ಕೊಂಡಿದ್ದೀವಿ. ಸಮಾಜಕ್ಕೆ ಏನೋ ಒಳ್ಳೆ ಮೆಸೇಜ್ ಹೇಳಬೇಕು ಅದನ್ನು ಇಟ್ಕೊಂಡಿದ್ದೀವಿ. ಆಮೇಲೆ ಹೊಸ ಥರದ್ದು ಸ್ಕ್ರೀನ್ ಪ್ಲೇ ಮಾಡಿದ್ವಿ. ಆಮೇಲೆ ಸಿನಿಮಾ ಟು ಸಿನಿಮಾ ನಮ್ಮ ಜರ್ನಿಯಲ್ಲೂ ಅಷ್ಟೇ ಒಂದು ಇನ್ನೂ ಹೊಸ್ತಾ ಆಗಬೇಕು, ಇನ್ನೂ ಟಾಪಲ್ಲಿ ಹೋಗಬೇಕು ಅಂತಲೇ ನಾನು ಯೋಚನೆ ಮಾಡ್ತಾ ಇರ್ತೀನಿ ಒಬ್ಬ ನಿರ್ದೇಶಕನಾಗಿ. ಇನ್ನೇನು ಕೊಟ್ಟೆ ನಾನು ಹೊಸದು, ಅದಕ್ಕೆ ಈಗ ಈ ಸಿನಿಮಾ ಮಾಡಿದೆ, ಇನ್ನೊಂದು ಸಿನಿಮಾ ಮಾಡ್ತೀನಿ, ಅದರಲ್ಲಿ ಇನ್ನೇನು ಹೊಸದು ಕೊಡಬೇಕು. ಈಗ ಹೊಸದು ಇದೆ, ಈ ಹಳೆಯ ವಿಷಯಗಳನ್ನೂ ತೊಗೊಂಡಿದ್ದೀವಿ. ಇವೆಲ್ಲ ಒಟ್ಟಾರೆ ನಾವು ನೋಡಿದಾಗ ಒಂದು ಒಳ್ಳೆ ಸಿನಿಮಾ ಅಂತ ಫೀಲ್ ಅಂತ. ಆಸ್ ಎ ಪ್ರೊಡ್ಯೂಸರ್ ಆಗಿ ನನಗೊಂದು ಭಯನೂ ಇದೆ. ಯಾಕೆಂದರೆ ನಾನು ಹೇಳಬೇಕು, ಈಗ ಕಳೆದ ಒಂದು 3 ತಿಂಗಳ ಡೆವಲಪ್ಮೆಂಟ್ ನೋಡಿದರೆ, ನೀವು ಶಾಖಾಹಾರಿ ಬಂತು, ಬ್ಲಿಂಕ್ ಬಂತು, ಮತ್ತು ಕೆರೆಬೇಟೆ ಇತ್ತೀಚೆಗೆ ಬಂದಿದೆ. ಮತ್ತೊಂದು ಒಳ್ಳೆ ಸಿನಿಮಾ ಯಾವುದು, ರವಿಕೆ ಪ್ರಸಂಗ, ಇದೆ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಕಂಟೆಂಟ್ ತುಂಬ ಚೆನ್ನಾಗಿದೆ ಎಲ್ಲ. ಪಾಪ ಅವ್ರದ್ದು ನಾವು ಇಂಟರ್ವ್ಯೂ ನೋಡ್ತಾ ಇದ್ದೆ, ಈಗ ಅವರಿಗೆ ಥಿಯೇಟರ್ ನಿಲ್ಲಿಸ್ತಾ ಇಲ್ಲ, ಥಿಯೇಟರ್ ಸಿಗ್ತಾ ಇಲ್ಲ, ಪ್ರಾಬ್ಲಮ್ ಆಗಿದೆ. ಸರ್ ಇದೊಂದು ದುಡ್ಡು ಬೇಕಾದಷ್ಟು ಎಲ್ಲರೂ ಮಾಡ್ಬೋದು ಸರ್. ಇದು ಮಾಡಿದರೆ ಬೇರೆ ಎಲ್ಲಿಂದಲೂ ಬರುತ್ತೆ. ನಾವು ಸಹ ದುಡ್ಡು ಹಾಕುವಾಗ ನಾವಿದ್ರೆ ಬರ್ತದೆ ಅಂತ ತಿಳ್ಕೊಂಡು ಮಾಡಿದ್ದಲ್ಲ, ಇದು ನಮ್ಮದು ಡ್ಯೂಟಿ. ನಮಗೆ ಒಂದು ಸಿನಿಮಾ ಒಂದು ಇದು ಅದಕ್ಕೋಸ್ಕರ ಒಂದು ಈ ಸಿನಿಮಾ ಸ್ಲೋ ಪಿಕಪ್ ಆಗುತ್ತೆ ನಂಗೆ ಗೊತ್ತಿದೆ. ಅಷ್ಟರ ತನಕ ಒಂದು ಬ್ರೀದಿಂಗ್ ಸ್ಪೇಸ್ ನನ್ನ ಪ್ರೇಕ್ಷಕರಲ್ಲಿ ಮತ್ತು ಅದು ಸಿನಿಮಾ ಥಿಯೇಟರ್ ಓನರ್ಗಳಲ್ಲಿ ನಮಗೆ ಒಂದಷ್ಟು ಇದು ಕೊಡಿ, ಸ್ಪೇಸ್ ಕೊಡಿ, ಅದು ಸ್ಲೋಲಿ ಪಿಕಪ್ ಆಗುತ್ತೆ. ಅದೊಂದು ಭಯನೇ ಇದೆ. ಸಿನಿಮಾ ದುಡ್ಡು ಮಾಡೋದಿದ್ರೆ ಅದು ಕೆಟ್ಟ ಸಿನಿಮಾ ಅಂತ ಹೇಳಕ್ಕಾಗಲ್ಲ. ಹಾಗಂತ ದುಡ್ಡು ಮಾಡಿದ ಎಲ್ಲ ಸಿನಿಮಾಗಳು ಕೂಡ ಒಳ್ಳೆ ಸಿನಿಮಾಗಳು ಹೇಳಿಕ್ಕಾಗಲ್ಲ. ಸೊ ಇದು ಒಂದು ಭಯ ಇದೆ. ಇದು ನಮ್ದು ಹೀಗೆ ಒಂದು ಇನ್ನೊಂದಕ್ಕೆ ನಂಬರ್ಗೆ ಬಂದ್ರೆ ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ, ಮತ್ತೊಬ್ಬ ಪ್ರೊಡ್ಯೂಸರ್ ಸುಮ್ಮನೆ ಯಾಕೆ ಬೇಕು, ಕಡಿಮೆ ಆಗುತ್ತೆ. ಇಂಥದ್ಲಿ ಹೊಡಿ ಸಿನಿಮಾಗಳು ಜಾಸ್ತಿ ಆಗ್ತದೆ. ಅದೇ ಸಮಾಜಕ್ಕೆ ಬೇಕಾದ್ರೆ ಅದೇ ಮುಂದೆ ಎಲ್ಲ ತರದ ಸಿನಿಮಾನು ಇರಬೇಕು. ಬರೀ ಕಮರ್ಷಿಯಲ್ ಸಿನಿಮಾ ಅಥವಾ ಇದು ಅಂತ ಇದನ್ನೆಲ್ಲ, ಎಲ್ಲವೂ ಬೇಕಲ್ಲಿ. ಅದು ಒಂದು ರೀತಿ ಸಮತೋಲನ, ಚಿತ್ರರಂಗದ ಸಮತೋಲನ. ಸೊ ಸ್ನೇಹಿತರೆ, 29ಕ್ಕೆ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಹೃದಯದಲ್ಲಿ ನಾಟುವಂತಹ ಚಿತ್ರ ತಾರಿಣಿ. ಮಮತಾ ರಾವುತ್ ಅವರ ಒಂದು ಆಕ್ಟಿಂಗು, ನಮ್ಮ ಸಿದ್ದು ಸರ್ ಅವರ ಒಂದು ಉತ್ತಮವಾದ ಪ್ರಯತ್ನ. ಏನಕ್ಕೆ ಅಂತಂದ್ರೆ ಇವ್ರು ಮಾಡುವ ಸಿನಿಮಾಗಳೆಲ್ಲ ಆ ಮಟ್ಟಕ್ಕೆ ರೀಚ್ ಆಗಿ ಅವಾರ್ಡ್ಗಳು ತಗೊಂಡಿದೆ. ಇನ್ನೂ ಸಾಕಷ್ಟು ಸಿನಿಮಾಗಳು ಮಾಡಿ ಸರ್, ನಿಮ್ಗೆ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್. ಹಾಗೇನೆ ಸಮಾಜಕ್ಕೆ ಬೇಕಾದಂತಹ ಉತ್ತಮವಾದ ಒಂದು ಮೆಸೇಜ್ ಕೊಡುವಂತಹ ಸಿನಿಮಾಗೆ ನೀವು ಬಂಡವಾಳ ಆಗ್ತಾ ಇದ್ರಿ. ಇನ್ನು 10 ಚಿತ್ರಗಳು ಮಾಡೋದಕ್ಕೆ ನಿಮ್ಗೆ ದೇವರು ಶಕ್ತಿ ಕೊಡ್ಲಿ.